ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಇಂದಿಗೆ 10 ದಿನ. ರಿಲೀಸ್ ಆದ ಮೊದಲ ದಿನವೇ ಬಾಕ್ಸ್ ಆಫೀಸ್ ಧೂಳೆಬ್ಬಿಸಿದ್ದ ಡೆವಿಲ್ ಒಂದೇ ದಿನ ಬರೋಬ್ಬರಿ 13 ಕೋಟಿ ಕಲೆಕ್ಷನ್ ಮಾಡಿತ್ತು. ಹಾಗಾದ್ರೆ ಕಳೆದ 9 ದಿನದಲ್ಲಿ ಡೆವಿಲ್ ಸಿನಿಮಾ ಗಳಿಕೆ ಎಷ್ಟು, ನಿರ್ಮಾಪಕರ ಜೇಬು ಸೇರಿದ ಹಣವೆಷ್ಟು, ಡೀಟೇಲ್ ಆಗಿ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ. ಮೊದಲ ದಿನ 13 ಕೋಟಿ ಕಲೆಕ್ಷನ್ ಮಾಡಿದ್ದ ಡೆವಿಲ್ ನಂತರದ 3 ದಿನಗಳಲ್ಲೂ ಕೋಟಿ ಬಾಚಿಕೊಂಡಿದೆ. ಈಗ ಎರಡನೇ ವೀಕ್ಗೆ ಸಕ್ಸಸ್ಫುಲ್ ಆಗಿ ಕಾಲಿಟ್ಟಿದೆ. ಆರಂಭದ 4 ದಿನ ಡೆವಿಲ್ ಭರ್ಜರಿ ಕಲೆಕ್ಷನ್ ಆಗಿದ್ದು ಬಿಟ್ರೆ 5ನೇ ದಿನದಿಂದ ಕುಸಿಯೋಕೆ ಶುರುವಾಗಿತ್ತು. ಹೀಗಾಗಿ 9ನೇ ದಿನವೂ ನಿರೀಕ್ಷೆಗೆ ಮೀರಿದ ಗಳಿಕೆಯಾಗಿಲ್ಲ. ಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮಾಹಿತಿಯನ್ನ ನೀಡುವಂತಹ ಸ್ಯಾಕ್ನಿಲ್ಕ್ ವೆಬ್ಸೈಟ್ ನ ಪ್ರಕಾರ 9ನೇ ದಿನ ಡೆವಿಲ್ ಸಿನಿಮಾ 44 ಲಕ್ಷ ಅಷ್ಟೇ ಕಲೆಕ್ಷನ್ ಮಾಡಿದೆ. ಡಿಸೆಂಬರ್ 18ರ ಗಳಿಕೆ 55ರಿಂದ 60 ಲಕ್ಷ ರೂಪಾಯಿ ಆಸುಪಾಸಲ್ಲಿತ್ತು. ಸಿನಿಮಾದ ಒಟ್ಟು ಕಲೆಕ್ಷನ್ 25.58 ಕೋಟಿ ರೂಪಾಯಿ ತಲುಪಿದ್ದು ಇಂದು ಗಳಿಕೆ 26 ಕೋಟಿ ರೂಪಾಯಿ ದಾಟಬಹುದು ಅಂತ ಲೆಕ್ಕಿಸಲಾಗಿದೆ. ಅಲ್ಲದೆ ಬಾಕ್ಸ್ ಆಫೀಸಿನಲ್ಲಿ ಗಳಿಕೆ ಕಂಡ 25 ಕೋಟಿಯಲ್ಲಿ ಥಿಯೇಟರ್ಗಳಿಂದ ಷೇರು ಅಂತ ನಿರ್ಮಾಪಕರಿಗೆ 17 ಕೋಟಿಯಷ್ಟು ಸೇರಿದೆ ಅಂತ ವಿತರಕರ ವಲಯ ಅಭಿಪ್ರಾಯಪಟ್ಟಿದೆ. ಸಿನಿಮಾಗೆ ಮೊದಲ ವಾರ ಕೊಟ್ಟಂತ ಶೋಗಳ ಸಂಖ್ಯೆಯನ್ನ 2ನೇ ವಾರಕ್ಕೆ ಇಳಿಕೆ ಮಾಡಲಾಗಿದೆ. ಇದು ಕೂಡ ಚಿತ್ರದ ಕಲೆಕ್ಷನ್ ಕುಗ್ಗಲು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಂದುಕೊಂಡಂತ ರೀತಿಯಲ್ಲಿ ಸಿನಿಮಾ ಸಾಗ್ತಾ ಇಲ್ಲ. ಇದರ ಜೊತೆಗೆ ಪೈರಸಿಯ ಕಾಟ, ಇದು ಸಿನಿಮಾ ತಂಡದ ಚಿಂತೆಗೆ ಕಾರಣವಾಗಿದೆ. ಇಂದು ಮತ್ತು ನಾಳೆ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಎಂಬುದೇ ತುಂಬಾ ಮುಖ್ಯವಾಗುತ್ತೆ. ಹಾಗಾದ್ರೆ ನಿಮ್ ಪ್ರಕಾರ ಡೆವಿಲ್ ಸಿನಿಮಾ ಗೆಲ್ತಾ ಅಥವಾ ಸೋಲ್ತಾ? ಕಮೆಂಟ್ ಮಾಡಿ ತಿಳಿಸಿ.